ಧರೆಯಾಳುವ ದೊರೆಯಾದರೂ ಒಂದು ದಿನ ತಾಯಿಗೊಬ್ಬ ಮುದ್ದಾದ ಮಗನೇ. ಧರೆಯಾಳುವ ದೊರೆಯಾದರೂ ಒಂದು ದಿನ ತಾಯಿಗೊಬ್ಬ ಮುದ್ದಿನ ಮಗನೇ. ತೊದಲು ನುಡಿಯಿಂದ ಪ್ರಾರಂಭವಾಗಿ ಅಕ್ಷರವನ್ನು ಕಲಿಸಿದವಳವಳು, ಪ್ರಕೃತಿಯನ್ನು ತೋರಿದವಳವಳು, ಸಂಬಂಧಗಳ ಕಲ್ಪಿಸಿದವಳವಳು ತಾಯಿ ತಾನೆ. ಮಾವನ್ನಪ್ಪ, ಅತ್ತೆಯನ್ನಪ್ಪ, ಅತ್ತೆನ್ ಬಿಡೋ, ಚಿಕ್ಕವ ಅನ್ನಪ್ಪ, ದೊಡ್ಡವ ಅನ್ನಪ್ಪ ಅಂತಾಳೆ. ಕಡೆವರೆಗೂ ತನ್ನ ಮಕ್ಕಳಿಗೋಸ್ಕರ ತನ್ನ ಪ್ರಾಣ ತ್ಯಾಗ ಮಾಡ್ಲಿಕ್ಕೆ ಸಿದ್ಧವಾಗ್ತಾಳೆ. ನೆನ್ನೆ ಒಂದು ಬೋಟು ಮುಳ್ಕೊಂಬಿಟ್ಟದು ಮಧ್ಯಪ್ರದೇಶದ ಜಬಲ್ಪುರ ಅಂತೇಳಿ. ಅಲ್ಲೊಂದು ತಾಯಿ ಮಗು ಶವ ಸಿಕ್ಕಿದೆ, ಅವ್ರು ಹುಡುಕಿದ್ರು. ಕಡೆಗೂ ಆ ತಾಯಿ ಮಗು ಬಿಟ್ಟೇ ಇಲ್ಲ, ಅದು ಅಪ್ಪಗಂಡೆ ಪ್ರಾಣ ಬಿಟ್ಟವಳು. ಅವಳು ತಾನು ಮೇಲ್ಮುಖವಾಗಿ ಮಲಗಿ ಎದೆ ಮೇಲೆ ಮಗು ಮಲಗಿಸ್ಕೊಂಡು ಆ ಮಗುನಾರು ಉಳಿಸ್ಬಿಡುವ ಅನ್ನೋ ಪ್ರಯತ್ನನ ಆ ತಾಯಿ ಪಟ್ಟವಳು. ಅದನ್ನು ಮಾತೃದಯ ಅಂತ ಕರೀತಾರೆ. ಎಲ್ಲಿಂದ ಎಲ್ಲಿ ತನಕನಾದರೂ ಹೋಗ್ಲಿ, ನನ್ನ ಮಕ್ಕಳು ಚೆನ್ನಾಗಿರಲಿ, ನನ್ನ ಮಕ್ಕಳು ಚೆನ್ನಾಗಿರಲಿ, ಅವ್ರು ಚೆನ್ನಾಗಿರ್ಬೇಕು ಅನ್ನುವಂಥ ಉತ್ಕುಟವಾದ ಭಾವ ಆ ಮಾತೃದೇಹದಲ್ಲಿ. ಅಲ್ಲೊಬ್ರು ಇರ್ಬೋದು. ಯಾರು ಕೆಲವರು ಹೇಳ್ತಾರೆ, ಕಾಮೆಂಟ್ ಹಾಕ್ತಾರೆ, ನಮ್ಮ ತಾಯಿ ಸರಿ ಇಲ್ಲ ಅಂತ. ಸರಿ ಇಲ್ಲ ಬರುವುದಿಲ್ಲ, ಅಲ್ಲಿಗೆ ನಿಮಗೆ ತಕ್ಕಂಗೆ ಆ ತಾಯಿ ಬದುಕ್ತಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ನೀವೇನಂತೀರಿ ಅಂದರೆ, ನೀನು ಅಕ್ಕ ತಂಗಿರಿಗೆಲ್ಲ ಸಹಾಯ ಮಾಡಿದ್ ಸಾಕು, ನಮಗೆ ಕೊಡು ಎಲ್ಲನೇ ಅಂತೀರಿ. ಅಥವಾ ಯಾರ ನೊಂದಿರೋ ಮಗುಗೆ ನೋಡಿ, ನಮ್ಮದೇ ತೋಟ ನಾವೇನಿಟ್ಟರು ಮರಗಳು ಫಲ ಎಲ್ಲ ನೆಟ್ಟಿದ್ದೀವಿ. ಒಂದು ಮರ ಸ್ವಲ್ಪ ಯಾಕೋ ವೀಕ್ ಆಗ್ಬಿಟ್ಟದೆ, ಅದು ಸರಿಯಾಗಿ ಬೆಳೀತಿಲ್ಲ, ಕುಂಠಿತ ಆಗದೆ. ಅದಕ್ಕೇನು ಮಾಡ್ತೀವಿ, ಈ ಮಿಕ್ಕದ ಮರಕ್ಕಿಂತ ಸ್ವಲ್ಪ ಗೊಬ್ಬರ ಜಾಸ್ತಿ ಹಾಕ್ತೀವಿ. ನೀನು ಹಾಕಿದ ತಪ್ಪು, ಎಲ್ಲ ಸಮಾನವಾಗಿ ಕಾಣುವಂಥ ಬಾಕಿ ಮರಗಳು ಹೇಳೋದಿಲ್ಲ ಅವ್ರಿಗೆ. ಹಾಗೆ ಯಾರೋ ತಾಯಿ ಒಬ್ಬ ಕೆಟ್ಟೋದ ಮಗನಿಗೋಸ್ಕರ ಹಂಗೆ ಅನ್ಬೋದೇನು. ಒಬ್ಬ ತಾಯಿಗೆ 4 ಜನ ಗಂಡು ಮಕ್ಕಳು, ಒಬ್ಬಳೆ ಹೆಣ್ಮಗಳು. ನೋಡಿ, ಆ ಒಬ್ಬ ಮಗ ಇಂಜಿನಿಯರ್ ಆಗವನೆ, 2ನೇ ಮಗ ಡಾಕ್ಟ್ರ್ ಆಗವನೆ, 3ನೇ ಮಗ ಲೆಕ್ಚರರ್ ಆಗವನೆ, ಮಗಳು ಕೂಡ ಯಾವುದೋ ಬ್ಯಾಂಕಲ್ಲಿ ಉದ್ಯೋಗಿ ಆಗವಳೆ. ಆದರೆ ಒಬ್ಬ ಮಗ ನತದೃಷ್ಟ. ಅವನು ವಿಪರೀತ ಚಟ, ಕುಡಿಯೋದು, ಎಲ್ಲಂದ್ರಲ್ಲಿ ಬೀಳೋದು. ಹಿಂಗೆ ಆ ತಾಯಿನೋ ಕೇಳ್ರಿ, ಯಾರ ಮೇಲೆ ನಿನಗೆ ಅಕ್ಕರೆ ಅಂತ ಕೇಳಿ ಅವಳು ಕೈ ತೋರಿಸೋದೇ ಆ ಕೊನೆ ಮಗನ ಮೇಲೆ. ಅವನಿವಳಿಗೆ ₹1 ಕೊಟ್ಟಿಲ್ಲ, ಇವರೆಲ್ಲ ಸೀರೆ ತಂದು ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಸೊಸೆರೆ ಅಂತಾರೆ. ಆ ಮಗ ₹10 ಕೊಡ್ರಿ, ಇನ್ನೂ ಆಡುವೆ ನೀನು ಅಂತ. ಮತ್ತು ನಿನಗೆ ಯಾಕೆ ಪ್ರೀತಿ ಅಂದರೆ ಅವಳು ಹೇಳ್ತಾಳೆ, ಇವರೆಲ್ರಂಗೆ ಆ ಮಗ ಆಗ್ಲಿಲ್ವಲ್ಲ ಅದಕ್ಕೆ ಕಣಪ್ಪ ಅಂತ. ಇವ್ರಂಗೆಲ್ಲ ಆಲಿಲ್ವಲ್ಲ ಅದಕ್ಕೆ ಅಂತ ಕೇಳ್ತಾಳೆ. ಅದಕ್ಕೆ ಯಾವತ್ತೂ ಕೂಡ ತನ್ನ ಮಕ್ಕಳು ಬಿಟ್ಕೊಡೋ ಮಾತಿಲ್ಲ ತಾಯಿ ಹತ್ರ, ಅಮ್ಮನ ಹತ್ರ. ನಾವು ಅಕಾರಣವಾಗಿ ಯಾವುದೋ ಒಂದು ಸಣ್ಣ ಕಾರಣ ಇಟ್ಕೊಂಡು ತಾಯಿ ಬೈಯೋದು, ತಂದೆ ದೂರ ಇಡೋದು, ಈ ಕೆಟ್ಟ ಚಾಳಿ ಬಿಟ್ಬಿಟ್ರೆ ಒಳ್ಳೆಯದು. ಇವತ್ತೇನೋ ಕೊಟ್ಟಿಲ್ಲ, ಆಸ್ತಿ ಕೊಟ್ಟಿಲ್ಲ ಬೇಡ ರೀ, ಆಸ್ತಿ ಕೊಟ್ಟಿಲ್ಲ, ಹಣ ಕೊಟ್ಟಿಲ್ಲ, ಅದು ಬಿಡಿ, ಅದು ಬೇರೆ ವಿಚಾರ. 2ನೇದು. 1ನೇದು ಜನ್ಮ ಕೊಟ್ಟರು. ಈ ಜಗತ್ತಲ್ಲಿ ನಾವೇನೂ ಅಲ್ಲ. ಇವತ್ತು ದುಡ್ಡು ಸಂಪಾದನೆ ಮಾಡಿದ ಮೇಲೆ, ಸಮಾಜದಲ್ಲಿ ಹೆಸರಾದ ಮೇಲೆ, ಅಯ್ಯೋ ನಮ್ಮ ಗೌರವಿಸೋರು ಎಷ್ಟು ಜನ, ಸಾಲ ಹಾಕೋರು ಎಷ್ಟು ಜನ, ಊನಾರ ಹಾಕೋರು ಎಷ್ಟು ಜನ, ನಿಮ್ಮ ಅಭಿಮಾನಿನವ್ರು ಎಷ್ಟು ಜನ. ಆದರೆ ನನ್ನ ಮಗನೇ ಚಂದ ಅಂತ ಮಡ್ಲಲ್ಲ ಬೆಳೆಸಲ್ಲ, ಆ ತಾಯಿ ಅಭಿಮಾನಕ್ಕೆ ನಾವೆಲ್ಲಿ ಬೆಲೆ ಕಟ್ಟಕ್ಕಾಯ್ತದ್ರಿ? ಅವಳು ತೋರಿಸೋದಲ್ವ ಈ ಪ್ರಪಂಚ, ಅವಳು ಕಲ್ಸೋದಲ್ವ ಈ ಬುದ್ಧಿ, ಅವಳು ನಡ್ಸೋದಲ್ವ ಬೆಳ್ಳಿಡ್ದು ನನ್ನನ್ನು. ಇವೆಲ್ಲ ಸಿಗ್ಬೇಕಾರೆ, ನೀವೆಲ್ಲ ಸಿಗ್ಬೇಕಾರೆ ಆ ತಾಯಿ ತಾನೇ ಕಾರಣ. ಸಾಕಷ್ಟೇ ಸಾಕು, ಇನ್ನು ಮಿಕ್ಕದಲ್ಲಿ ಏನು ಕೊಡೋದು ಬೇಡ, ಇನ್ಮೇಲೆ ನಾವು ಸಂಪಾದನೆ ಮಾಡ್ಕೊಳ್ವ. ಈಗಲೂ ಅದೇ ಕಣ್ರಿ, ಈಗಲೂ ಕೆಡ್ತದ. ನ್ಯಾಯ ನಡೀತಾ ಇದೆ. 5 ಜನ ಗಂಡು ಮಕ್ಕಳ ಅಮ್ಮನಿಗೆ ಅನ್ನ ಇಲ್ಲ ಒಳಗೆ. ಏನಾಗಿದೆ ಗೊತ್ತಾ, ಒಬ್ಬ ಮಗ ಇದ್ರೆ ಬಚಾವು, 5 ಗಂಡು ಮಕ್ಳಿದ್ರೆ ಭಾಳ ಸಮಸ್ಯೆ. ಎಲ್ಲ ಟೂರ್ ಮಾಡ್ಸೋಕೆ ಶುರು ಆಗ್ಬಿಟ್ಟವ್ರು. ಅವ್ರನ್ನೂ 3 ತಿಂಗಳು ಒಬ್ಬೊಬ್ರು ಮಲ್ಲಂತೆ. 3 ತಿಂಗಳಾಯ್ತಲೇ ಬುತ್ತಿ ಕಟ್ಕ ರೈಟ್ ಹೇಳ್ಬೇಕು ಅವಳು. ಒಂದಿನ ಹೆಚ್ಚಾದರೂ ಇವಳು ಇರ್ಸ್ಕೊಳ್ದಿಲ್ಲ, ಒಂದಿನ ಮುಂದೆ ಹೋದ್ರೆ ಅವಳು ಕರ್ಕೋದಿಲ್ಲ ಅವಳ ಮಲ್ಕೈನ. ಅಂಥ ನ್ಯಾಯ ನಡೀತಾ ಇದೆ. ಮೊನ್ನೆ ಇದ್ಕಿದಂಗೆ ತಮ್ಮ ಕೊನೆ ಮಗ ಸ್ಟ್ರೈಕ್, ನೀನು ನಮ್ಮನೆಗೆ ಬರಬೇಡ ಅಂತ. ಯಾಕೆ ಅಂದರೆ ಅವನೇನಂತವನೇ ಅಂದರೆ, ನಮ್ಮ ಅಣ್ಣಂಗೆ 20 ತೆಂಗಿನ ಮರ ಜಾಸ್ತಿ ಬಿಟ್ಟಿವಿ, ಅವನೇ ನೋಡ್ಕೋಬೇಕಿನ ಮೇಲೆ ಅಂತ. ತೆಂಗಿನ ಮರ ನೋಡ್ಕೊಂತದೆ ಅಂದರೆ ತೆಂಗಿನ ಮರ ತಾಯಿನ ಇವನು ಹುಡ್ತಾಗೆ ತಗೊಂಡೋಗಿ ತೆಂಗಿನ ಮರ ಕಟ್ಬಿಟ್ರೆ ಆ ತೆಂಗಿನ ಮರ ನೋಡ್ಕೊಂತಿದ್ದ. ಅದಕ್ಕೆ ಯಾವತ್ತು ಆಸ್ತಿ ಕೊಟ್ಬಿಟ್ಟಿವನಿ, ಅಕೌಂಟು ದುಡ್ಡು ಹಾಕ್ಬಿಡ್ತೀನಿ, ಬಟ್ಟೆ ತಂದು ಕೊಟ್ಬಿಡ್ತೀನಿ, ಸೀರೆ ತಂದು ಕೊಟ್ಬಿಡ್ತೀನಿ, ನಿನಗೆ ಚಿನ್ನ ಕೊಟ್ಬಿಡ್ತೀನಿ, ನೀನು ಚೆನ್ನಾಗಿರ್ತೀಯೇ. ಏನ್ರಿ ಸಾಧ್ಯ? ಹೆಂಗೆ ಸಾಧ್ಯ? ಖರ್ಚು ಮಾಡೋ ಸಮಯದಲ್ಲಿ ದುಡ್ಡು ಕೊಟ್ರೆ ಖರ್ಚು ಮಾಡ್ಬೋದಪ್ಪ.
75 ವರ್ಷ ಆಗಿ ಲಕ್ಕು ಹೊಡೆದ್ಬಿಟ್ಟು ಅವಮ್ಮ ನೈಟ್ ಇಕ್ಕಂದು ಮಗ ಮನಗವಳೆ ಮೂಲೆಯಲ್ಲಿ ಆಗ ಬಂದ್ಬಿಟ್ಟು ತಗೋ ದುಡ್ಡ 1,000 ಅಂದರೆ 1,000 ಇಸ್ಕೊಂಡು ಅವಮ್ಮ ಬೆಳಗೊಳಕ್ಕೆ ಗೋಬಿ ಮಂಚೂರಿ ತಿನ್ನೋಕೋದಾಳು ಅವಳು. ಏನು ಕಲ್ತವ್ರೆ ಬುದ್ಧಿಯವರು? ಅದೇ ಕೊಟ್ಟೋದೆಲ್ಲ ಹಾಸ್ಕೊಂಡು ಮಡಗವಳೆ ಅವಳು ತಿತ್ತಿಗೆ ಎತ್ಕೊತಾರೆ. ಇನ್ಯಾರುಗಳು 2 ನಿಮಿಷ ಕೂತ್ಕೊಂಡು ಮಾತಾಡಲಿಲ್ಲ, ಊಟ ಮಾಡ್ದವ ಅಂತ ಕೇಳಲಿಲ್ಲ, ಸ್ನಾನ ಮಾಡ್ದವ ಅಂತ ಕೇಳಲಿಲ್ಲ, ಅಳತಿಯಲ್ಲಿ ಯಾಕೆ ಅಂತ ಕೇಳಲಿಲ್ಲ. ಎದ್ದು ನಿಂತ್ಕೊ ನಾನು ನಡ್ಸ್ತೀನಿ ಹಿಡ್ಕೊಳ್ತೀನಿ ಕೈ ನಡಿ ಅನ್ನಲಿಲ್ಲ. ತಗೋ 500 ರೂಪಾಯಿ ಅಂದರೆ ಯಾಕೆ 500 ರೂಪಾಯಿ? ಒಮ್ಮನಿಗೆ ಮೂಲೆ ಬಿದ್ದಿಲ್ಲ ಕೊಡು ಬಿದ್ದೊಳಗೆ 500 ರೂಪಾಯಿ ಯಾಕೆ? ಅದೇ ಜನ ನೋಡುವಂಗೆ ನೀನು ದುಡ್ಡು ಕೊಟ್ಟೆ ಅಂತ ದುಡ್ಡೊಂದು ದರ್ಪ ತೋರ್ಲಿಕ್ಕೆ 10 ನಿಮಿಷ ಮಾತಾಡ್ಬಿಡು ಕುಂತ್ಕೊಂಡು. 15 ನಿಮಿಷ ಆ ತಾಯಿ ಭಾವನೆ ಹಂಚ್ಕೊಂಬಿಡು. ಹಿರೀಕರ ಜೊತೆ 10 ನಿಮಿಷ ಮಾತಾಡ್ಬೇಕಂದ್ರೆ ಅದರಂಥ ಸಂತೋಷ ಅವ್ರಿಗಿಲ್ಲ. ಅವ್ನು ನಮ್ಮ ಓಸಿ ಜಾಸ್ತಿ ಮಾತು ಇತ್ತಾಗ ಬನ್ನಿ ಅಂತಾರೆ ಕೆಲವರು. ಆಡ್ತಾರೆ ಹೋಗೋ ಮರೆ ಕೇಳಿಸ್ಕೊವ, ಅದೇನು ದೊಡ್ಡ ವಿಚಾರ ಅಲ್ಲ. ಅದು ಕೇಳಿಸ್ಕೊಳುವ ಹಿರಿಯರ ಮಾತಿಗೆ ಬೆಲೆ ಕೊಟ್ಬಿಟ್ರು ಸಾಕು ತಾಯಿ. ಅದಕ್ಕೆ ಎಚ್ಚರವಾಗಿರೋಣ. ಜೀವನದಲ್ಲಿ ಇವತ್ತು ಗಂಗಮ್ಮ ಈ ಗ್ರಾಮದ ಮಣ್ಣಿನ ಋಣವನ್ನು ಮುಗಿಸಿ ಆ ತಾಯಿ ಸ್ವರ್ಗದೆಡೆಗೆ ಸಾಕ್ತಾ ಇದ್ದಾರೆ. ಅಮ್ಮನಿಗೆ ನಮ್ಮೆಲ್ಲರ ಅಶ್ರುತರ್ಪಣ ಸಲ್ಲಿಕೆ ಆಗ್ತಾ ಇದೆ. ತಾವೆಲ್ಲ ಕೂಡ ಅಪಾರ ಸಂಖ್ಯೆಯಲ್ಲಿ ಬಂದು ಆ ತಾಯಿಗೆ ತಮ್ಮೆಲ್ಲರ ಗೌರವವನ್ನು ಅರ್ಪಣೆ ಮಾಡ್ತಾ ಇದ್ದೀರಿ. ಅವ್ವ ನಿನ್ನ ಋಣವ ಹೆಂಗೆ ಕಳೆಯಲಿ? ಗಂಗವ್ವ ನಿನ್ನ ಋಣವ ಹೆಂಗೆ ಕಳೆಯೋದು? ಭಾಳ ನೆಮ್ಮದಿಯಾಗಿದ್ರು ಬಿಡ್ರಿ ಅವ್ರು. ಯಾರು ಗಂಗಮ್ಮ ಭಾಳ ನೆಮ್ಮದಿಯಾಗಿದ್ರು. ಆ ಅಮ್ಮನಿಗೆ ಆಧಾರ್ ಕಾರ್ಡ್ ಗೊತ್ತಿಲ್ಲ, ವೋಟರ್ ಐ ಡಿ ಗೊತ್ತಿಲ್ಲ, ಅಕೌಂಟ್ ಗೊತ್ತಿಲ್ಲ, ನೆಮ್ಮದಿಯಾಗಿದ್ರು. ನಮ್ಮ ಅಕ್ತರ ಮಕ್ಕಳು ಒಬ್ಬರ ಮಕ್ಕಳು ನೆಮ್ಮದಿ ಇಲ್ಲ. 4 ತಿಂಗಳಿಂದ ದುಡ್ಡು ಬಂದಿಲ್ಲ. ಅವ್ರ ಕಷ್ಟ ಅವರಿಗೆ ಬಂದದೋ ಇಲ್ವೋ ಅಂತ. ಅದರಲ್ಲೂ ಕೆಲವರು ಸುಳ್ಳು ಬೇರೆ ಕಲ್ತವ್ರೆ. ನಮ್ಮೂರವ್ರು ಬಂದಿದೆ ನಿಮಗೆ ಬಂದಿಲ್ವೇ ಅಂತ ಕತೆ ಕಟ್ಬಿಡ್ತಾರೆ. ಆಗ ನೋಡಬೇಕು ವಿಲ ಒದ್ದಾಡಿ ಬೆಳಗಾನ ಅವ್ರವ್ರಿಗೆ ಉಳಿಗೆರವ್ರಿಗೆ ಬತ್ತಂತೆ, ನಮ್ಮೂರಿಗೆ ಯಾಕೆ ಬಂದಿಲ್ಲ ಅಂತೀವ್ರು. ಎಲ್ಲ ಊರವ್ರಿಗೂ ಬಂದಿಲ್ಲ, ಬರ್ತದೆ ಎಲ್ಲ ತೀರ್ಮಾನ ಆಗೋದು. ನಂಗೆ ಕುಂತ್ಕೊಂಡ್ರೆ ಆನಂದ ಕುಳಿತುಕೊಳ್ಳಿ. ಒಳ್ಳೇದಾಗಲಿ, ಶುಭವಾಗಲಿ. ಗಂಗಮ್ಮನ ಆಶೀರ್ವಾದ ಇರಲಿ. ತಾಯಿಂದಳು ಅವ್ವ ನಿನ್ನ ಋಣವ ಹೆಂಗೆ ಕಳೆಯಲೇ? ಗಂಗವ್ವ ನಿನ್ನ ಪ್ರೀತಿಯ ಹೆಂಗೆ ಮರೆಯಲಿ? ಅವ್ವ ನಿನ್ನ ಋಣವ ಹೆಂಗೆ ಕಳೆಯಲಿ? ಗಂಗವ್ವ ನಿನ್ನ ಪ್ರೀತಿಯ ಹೆಂಗೆ ಮರೆಯಲಿ? ಬಡತಾನ ಸಿರಿತಾನ ಏನಿದ್ದರೂ ಕುಗ್ಗದೆ ಸಾಕಿದೆಯವ್ವ. ಲಲ್ಲ ಲಾಲ 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 ಲಾಲ. ಬಡತಾನ ಎಷ್ಟಿದ್ದರೂ ನಗುತ್ತಿದ್ದ ದೇವತೆ ನೀನು. ಬಡತಾನ ಎಷ್ಟಿದ್ದರೂ ನಗುತ್ತಿದ್ದ ದೇವತೆ ನೀನು. ಹಸಿವು ತೃಷೆಯ ತಿಳಿಯದೆ ಬದುಕಿದೆಯವ್ವ, ಮನೆಗಾಗಿ ಜೀವವ ಸವೆಸಿದೆಯವ್ವ. ಹಸಿವು ತೃಷೆಯ ಸಹಿಸಿ ಬದುಕಿದೆಯವ್ವ, ಮನೆಗಾಗಿ ಜೀವವ ಸವೆಸಿದೆಯವ್ವ. ಅವ್ವ ನಿನ್ನ ಋಣವ ಹೆಂಗೆ ಕಳೆಯಲಿ? ಗಂಗಮ್ಮ ನಿನ್ನ ಪ್ರೀತಿಯ ಹೆಂಗೆ ಮರೆಯಲಿ? ಹೊಸ ಬಟ್ಟೆ ನಮಗುಡಿಸಿ ಸಂತೋಷ ಪಟ್ಟೆ, ಹೊರಕು ಸೀರೆಯಲ್ಲೇ ಜೀವ ಕಳೆದು ಬಿಟ್ಟೆ. ಹೊಸ ಬಟ್ಟೆ ನಮಗುಡಿಸಿ ಸಂತೋಷ ಪಟ್ಟೆ, ಹೊರಕು ಸೀರೆಯಲ್ಲೇ ಜೀವ ಕಳೆದು ಬಿಟ್ಟೆ. ತುಪ್ಪದನ್ನ ನಮಗೆ ತಂಗಳನ್ನ ನಿನಗೆ, ದೇವತೆ ಕಾಣುವ ನೀನೋ ಅವ್ವ, ದೇವತೆ ಕಾಣುವ ನೀನೋ.
ನಿನ್ನ ಋಣವ ಹೆಂಗೆ ಕಳೆಯಲಿ, ಗಂಗವ್ವ ನಿನ್ನ ಪ್ರೀತಿಯ ಹೆಂಗೆ ಮರೆಯಲಿ. ಕುಂತಾರೆ ನಿಂತಾರೆ ಮಕ್ಕಳದೇ ಧ್ಯಾನ, ಅವ್ವ ಗಂಗವ್ವ ನಿನಗೆ. ಕುಂತಾರೆ ನಿಂತಾರೆ ಮಕ್ಕಳದೇ ಧ್ಯಾನ, ಅವ್ವ ಗಂಗವ್ವ ನಿನಗೆ. ಇಂದು ಮಣ್ಣಿನ ಮಡಿಲಲ್ಲಿ ಮಲಗಿರುವೆ ಮರೆಯಾಲಿ ಗಂಗವ್ವ ನಿನ್ನ. ಅವ್ವ ನಿನ್ನ ಋಣವ ಹೆಂಗೆ ಕಳೆಯಲಿ, ಗಂಗವ್ವ ನಿನ್ನ ಪ್ರೀತಿಯ ಹೆಂಗೆ ಮರೆಯಲಿ. ಅವ್ವ ನಿನ್ನ ಋಣವ ಹೆಂಗೆ ಕಳೆಯಲಿ, ಗಂಗವ್ವ ನಿನ್ನ ಪ್ರೀತಿಯ ಹೆಂಗವ್ವ ಮರೆಯಲಿ.